ಗಿಲಿ ಗಿಲಿ ಲೈಫ್ ಆಗಿತ್ತ ಗಿಲಿ ಗಿಲಿ ನಾನ್ ಮಾಡ್ತೀನಿ ಗೆಲಿ ತೋರಿಸ್ತೀನಿ ರಾಜಕೀಯ ಗಲಿಬಿಲಿ ನಾನ್ ಮಾಡ್ತೀನಿ ಗೆಲಿ ತೋರಿಸ್ತೀನಿ ರಾಜಕೀಯ ಗಲಿಬಿಲಿ ಇದು ಗಿಲಿ ಗಿಲಿ ಪಾಲಿಟಿಕ್ಸ್ ರಾಜಕೀಯ ಸುದ್ದಿಗೆ ಹಾಸಿದ ಡಿಚ್ಚಿ ಕೊಡೋ ಕಾರ್ಯಕ್ರಮ ಗಿಲಿ ಗಿಲಿ ಪಾಲಿಟಿಕ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೆಲ್ಕಮ್. ಓಹೋ ಏನ್ ತರ ಇಷ್ಟೊಂದು ಖುಷಿಯಾಗಿದ್ದೀರಲ್ಲ, ಏನ್ ಸಮಾಚಾರ? ಎಲ್ಲೋಗ್ ಬಂದ್ರೆ? ಸಿ ಜೋಸಫ್ ವಿಜಯ್ ಎನ್ನುಂ ನಾನು ಅದಕ್ಕೆ ಇಷ್ಟೊಂದು ಫುಲ್ಲು ಜೋಶು. ಈಗ ನಾನು ಯಾರನ್ನ ಕರಿತೀನಿ ಅಂದ್ರೆ ನಾನು ಬರ್ತಾರ ನೋಡಿ ಇವಾಗ ನಮ್ ರಾಮಯ್ಯ ಸರ್ರು. ಹೌದು ಹುಲಿಯ. ಏಯ್ ಚಗರತಲೆ ಟವಲ್ ತೆಗಿ ಫಸ್ಟು. ನಿನ್ ಚಗರ ಕೂದಲದಲ್ಲ ಅದೇ ನಿನಗೆ ಲಕ್ಷಣ. ಆ ಥರ ಎಲ್ಲ ಟವಲ್ ಕಟ್ಕೊಬಿಡಪ್ಪ. ಆಯ್ತು ಸರ್. ನಾವು ಸಂವಿಧಾನದ ಅಡಿಲಿ ಎಲ್ಲರಿಗೂ ಸಮಾನತೆ ಕೊಟ್ಟಿದ್ದೇವೆ. ನೀನು ಹಿಂಗೆ ಕಟ್ಕೊಳ್ಳೋದು ಹೊಟ್ಟೆ ಕಟ್ಟಿಗೆ ಸ್ವಾಮಿ ಬುದ್ಧಿ ಅವೆಲ್ಲ ಇಲ್ಲ. ಎಲ್ಲರೂ ಕೂಡ ಸಮಾನ. ನೋಡು ತಲೆ ಹೆಂಗಿದರು. ಏಯ್ ಕೈ ತೆಗಿ. ಏನೋ ಭಾಳ ನುಲಿತವನಲ್ಲಪ್ಪ. ಏನ್ ನುಲಿತಾ ಇದೆ? ಸಿ ಜೋಸಫ್ ವಿಜಯ್ ಎನ್ನುಂ ಮೊದಲ್ವರ್ ಪದವಿಗೆ ಬಂದಿದ್ದಾರಲ್ಲ, ಓಹೋ ಸಿಎಂ ಆಗ್ಬಿಟ್ರಲ್ಲ, ಅದಕ್ಕೆ ಬಹಳ ಸಂತೋಷವಾಗಿ ಇರ್ತೀವಿ. ಏಯ್ ನೀ ಬಂದು ಎಷ್ಟು ವರ್ಷ ಆಯ್ತು? ಅದು ಒಂದು 40 ವರ್ಷ. 40 ವರ್ಷ ಅಂದರೆ ಇವನಿಗೆ ಪಕ್ಕದ ರಾಜ್ಯದಲ್ಲಿ ಸಿ ಎಂ ಆಗಿದಾರಲ್ಲ, ಭಾಳ ಸಂತೋಷ ಪಟ್ಕೊಂಡನೆ. ಅಲ್ಲ, ಆಗಿರೋದು ನಮಗೆ ಸಂತೋಷನೇ. ನಾವು ಕೂಡ ಪಾಪ ಅವರು ಸಿ ಎಂ ಆದ್ರಲ್ಲ, ನಮ್ಮ ಪಕ್ಷ ಅವ್ರಿಗೆ ಸಪೋರ್ಟ್ ಮಾಡಿದೆ. ಸಪೋರ್ಟ್ ಮಾಡೋದಿರ್ಲಿ ಸರ್, ಮೊನ್ನೆ ನೀವೇನೋ ಫೋನ್ ಮಾಡ್ಬಿಟ್ಟು ವಿಶ್ ಮಾಡ್ರಂತೆ, ಅದೇಂಗೆ ಸರ್? ವಿಶ್ ಮಾಡಿದೆ, ಆದ್ರೆ ಹೆಂಗ್ ವಿಶ್ ಮಾಡಿದ್ರಿ ಸರ್? ಫೋನ್ ಮಾಡಿದೆ ಕಣಯ್ಯ. ಫೋನ್ ಮಾಡ್ಬಿಟ್ಟು, ಹಲೋ ವಿಜಯ್, ಕಂಗ್ರ್ಯಾಚುಲೇಷನ್, ಯು ಹ್ಯಾವ್ ಎ ಗುಡ್ ಚಾನ್ಸ್, ವಿಲ್ ಆಲ್ ಸಪೋರ್ಟ್ ಯು ಒನ್ಸ್ ಅಗೇನ್, ವಿಶ್ ಯು ಹ್ಯಾಪಿ ಡೇಸ್, ಕಂಗ್ರ್ಯಾಚುಲೇಷನ್ ವಿಜಯ್ ಅಂದ್ಬಿಟ್ಟು ಫೋನ್ ಕಟ್ ಮಾಡಿದೆ. ನೀವು ಫೋನ್ ಮಾಡಿದಾಗ ನಾನು ಪಕ್ಕದಲ್ಲಿ ಇದ್ದೆ. ನನಗೂ ಗೊತ್ತಿತ್ತು ಫೋನ್ ಮಾಡಪ್ಪ, ಈ ಚಗರ ತಲೆ ಗೊತ್ತಿಲ್ವಲ್ಲ, ಅದಕ್ಕೆ ಹೇಳೋದಷ್ಟೇ. ಅಲ್ಲ ಸರ್, ನಿಮ್ಗೆ ಕಾಂಪಿಟೇಷನ್ ಕೊಡಕ್ಕೆ ಕನಕಪುರ ಪಾಂಡೆಯವರು ಫೋನ್ ಮಾಡ್ಬಿಟ್ಟಾರಲ್ಲ, ಅದಂಗೆ? ಡೈರೆಕ್ಟ್ ಹೋದ್ರವ್ರು. ಡೈರೆಕ್ಟ್ ಆಗಿ ಹೋಗಿದ್ದು ಎಲೆಕ್ಷನ್ ಪ್ರಚಾರಕ್ಕೆ ಕನಕಪುರದ ಬಂಡೆಯವರು. ಅವತ್ತೇನ್ ಮಾಡ್ಬಿಟ್ಟಿದ್ರು ಅಂದ್ರೆ, ಎಲ್ಲ MGRಗಳಾಗಕ್ಕೆ ಸಾಧ್ಯ ಇಲ್ಲ, ಸಿನಿಮಾದಿಂದ ಬಂದವರು. ಪಾಪ ಚಿಕ್ಕ ಹುಡುಗ ಅವ್ನಿಗೆ ಏನು ಗೊತ್ತಿಲ್ಲ ಅಂದ್ಬಿಟ್ಟಿದ್ರು, ಅಂದರೆ ಆಸ್ ಯೂಶುವಲ್. ಆದರೆ ಅವರು ಗೆದ್ದು ಅವ್ರಿಗೆ ನಮ್ಮ 5 ಸೀಟ್ಗಳನ್ನ ಸಮರ್ಪಣೆ ಮಾಡಿದಾಗ ನಾನು ಫೋನ್ ಆದಮೇಲೆ ಅವ್ರಿಗೂ ಫೋನ್ ಮಾಡಿದೆ. ನೋಡಪ್ಪ, ನಮ್ಮ ಕಡೆಯವರು ತಮಿಳ್ನಾಡಲ್ಲಿ 2 ಸಚಿವ ಸ್ಥಾನ ಕೊಡ್ತಾರೆ, ನೀವು ಫೋನ್ ಮಾಡಿ ಅಂತ. ಆಮೇಲೆ ಅವ್ರು ಫೋನ್ ಮಾಡಿಬಿಟ್ಟು ಅವ್ರನ್ನೂ ಕೂಡ ಹೇಳಿದ್ರು ಕಂಗ್ರ್ಯಾಚುಲೇಷನ್ ಅಂತ. ಅವರು ಫೋನ್ ಮಾಡಿದ್ರು. ಸರ್ ನಾನು ಕಾಲ್ ಮಾಡಿದೆ ಸರ್. ಮಾತಾಡಿದ್ಯಾ? ಕರೆನ್ಸಿ ಇಲ್ಲ ಅಂದ್ಬಿಟ್ರು, ಅದಕ್ಕೆ ಕಟ್ ಮಾಡ್ಬಿಟ್ಟೆ. ನಾನು ಫೋನ್ ಮಾಡಿದೆ. ನೀನ್ ಫೋನ್ ಮಾಡಿದ್ದ? ಮಾಡ್ದೆ ಮುರುಗ. ನಾನು ಮಾಡಿದ್ರೆ ಒಂದೇ ರಿಂಗಿಗೆ ತಗೊಂಡ್ಬಿಟ್ಟು. ಹೌದಾ? ಏನ್ ಹೇಳಿದ್ರು ನಿನ್ ಜೊತೆ? ಈಗ ನೀವು ಸಿಎಂ ಆಗ್ಬಿಟ್ರಲ್ಲ, ಹೆಂಗೆ ಅಂತ ಕೇಳಿದೆ. ಅದಕ್ಕೆ ಅವ್ರು ಏನ್ ಹೇಳಿದ್ರು ಗೊತ್ತಾ? ಇದು ವಿಜಯ್ ಸ್ಟೈಲ್ ಅಲ್ಲ, ರಜನಿಕಾಂತ್. ಅಭ್ಯಾಸ ಬಂದ್ಬಿಡ್ತು. ಅದು ರಜನಿಕಾಂತ್. ಬಂದ್ಬಿಟ್ಟು ಸುಳ್ಳು ಹೇಳ್ತಾನೆ. ಇಲ್ಲ ಮುರುಗ, ಮತ್ತೆ ಹೇಳು. ಅದಕ್ಕೆ ಅವ್ರು ಏನ್ ಹೇಳಿದ್ರು ಗೊತ್ತಾ? ಏನ್ ಹೇಳಿದ್ರು? ನಾ ஒரு முறை முடிவு பண்ணிட்டா என் பேச்ச நானே கேட்க மாட்டான் ಅಂದ್ಬಿಟ್ಟು. ಇದೇನು ಪಿಚ್ಚೆ ಗಿಚ್ಚೆ ಅಂತಲ್ಲ, ಏನೋ ಗೊತ್ತೈತಲ್ಲ ಸರ್, ನಮ್ಮ ತಲೆ ಏನಂದ್ರೆ, ನಾನು ಒಂದ್ಸತಿ ತೀರ್ಮಾನ ತಗೊಂಡ್ಬಿಟ್ರೆ ನನ್ನ ಮಾತೆ ನಾನೇ ಕೇಳಲ್ಲ ಅಂದ್ಬಿಟ್ರು ಸರ್. ಓಹೋ, ಬಾಹುಬಲಿ ಪಿಕ್ಚರು ನಾ ಮಾಟೆ ಶಾಸನಂ ಅಂತ ಅದ, ಅದು ಆ ಟೈಪು. ಇನ್ನೇನು ಹೇಳಿದ್ರು? அந்த ஏரியா இந்த ஏரியா, அந்த இடம் இந்த இடம், ஆல் ஏரியால நான் தான் ಗಿಲ್ಲಿ ಅಂದ್ಬಿಟ್ರು. ಓಹೋ, ಅಂದ್ರೆ ಇದು ಗೊತ್ತಾಯ್ತು ನನಗೆ.
ಎಲ್ಲ ಏರಿಯಾದಲ್ಲೂ ನಂದೇ ಅವ. ಅದು ಹೇಳಿದ್ರಲ್ಲಪ್ಪ ನಮ್ಮಲ್ಲಿ ಯಶ್ ಅವರು, ನಾನು ಬರೋ ತನಕ ಬೇರೆಯವ್ರವ, ಕರೆಕ್ಟ್. ಬಂದ ಮೇಲೆ ನಂದೇ ಹವ. ಅದರದೇ ಇರ್ಬೇಕು ನಾವು. ಅದೇ ಕರೆಕ್ಟ್. ನಿಮ್ ಜೊತೆಗೆ ಸಾಂಗು ಬರ್ತದಲ್ಲ ಸರ್, ಅಪ್ಪಡಿ ಪೋಡೆ ಪೋಡೆ ಪೋಡೆ, ಅಪ್ಪಡಿ ಪೋಡೆ ಪೋಡೆ ಪೋಡೆ, ಅಪ್ಪಡಿ ಪೋಡೆ. ಏಯ್ ಏಯ್ ಒಳತ್ತಿ ನೋಡು ಕಪಾಲಕ್ಕೆ, ಎಲ್ಲೋ ಮಿಸ್ ಹೊಡಿತದಲ್ಲ. ಹಾ ಸರ್, ನನಗೆ ಯಾಕೋ ಡೌಟ್ ಹೊಡಿತೈತೆ. ಈಗ ಗೊತ್ತಾಯ್ತು ಸರ್, ಅಲ್ಲೇ ತಮಿಳ್ನಾಡಲ್ಲಿ ಫೋನ್ ಮಾಡ್ಬಿಟ್ಟು ರಿಂಗ್ ಟೋನ್ ಕೇಳಿಸ್ಕೊಂಡು ನಾನು ಮಾತಾಡ್ಬಿಟ್ಟೆ ಅಂತ ಬಿಡ್ತಾರೆ ನನ್ನ ಹತ್ರ. ಏಯ್, ಇದು ಇಷ್ಟು ಹೇಳದ್ನಲ್ಲ ಇವನು, ಇದೆಲ್ಲ ನಾನು ಕೇಳಿಸ್ಕೊಂಡಿನಿ. ಗಿಲ್ಲಿ ಅಂತ ಒಂದು ಪಿಕ್ಚರ್ ಬಂದಿತ್ತು, ಆ ವಿಜಯ್ದು, ಅದರ ಡೈಲಾಗ್ನೆಲ್ಲ ಕಾಪಿ ಮಾಡ್ಕೊಬಿಟ್ಟು ವಿತ್ ಸಾಂಗ್ ಇಲ್ಲಿ ನನಗೆ ಬಂದು ರೀಲ್ಸ್ ಸುತ್ತಿದೆಯಾ. ಒಳತಿ ನೋಡು ಕಪಾಲಕ್ಕೆ. ಅಲ್ಲಪ್ಪ, ದೊಡ್ಡವ್ರಿಗೆ ಲೈನಿಗೆ ಸಿಕ್ಕಲ್ಲ, ಈ ತಲೆ ಇವನು ಸಿಕ್ಬಿಟ್ನ. ಸಾರ್ ಆದ್ರೂ ಒಂದು ವಿಡಿಯೋ ನೋಡಿದೆ ಸರ್, ಸಕ್ಕದ ಸೂಪರ್ ಅದೇ, ಫ್ಯಾಂಟಾಸ್ಟಿಕ್ ಆಗಿತ್ತು. ನಾನು ನೋಡಿದೆ, ತುಂಬಾ ಚೆನ್ನಾಗಿದೆ. ಎಲ್ಲಿ ನೋಡಿದ್ರು ಅದೇ ವೈರಲ್ ಏಯ್ ವೈರಲ್. ಏಯ್ ಏಯ್ ಅದೇನು ಅಂತ ಕರೆಕ್ಟಾಗಿ ಹೇಳಿ. ಸರ್ ಈಗ ಆಂಧ್ರ DCM ಮಾತಾಡ್ದೆ ಹೆಂಗ್ ಮಾತಾಡ್ತಾರೆ ಗೊತ್ತಾ? ಆಂಧ್ರ DCM పవన్ కళ్యాణ్ ಹಾ ಹೆಂಗ್ మాట్లాడతారు? జీవితంలో పోరాటం చేయాలంటే దమ్ము ధైర్యం రెడీ డ్యామ్ గట్ దట్స్ ఆల్ యు నీడ్. ಆ ಹುಡುಗ ಅದು ಆಂಧ್ರ. ಈ ತಮಿಳ್ನಾಡು CM, ಹೊಸ CM ಹೆಂಗ್ ಮಾತಾಡ್ತಾರೆ ಗೊತ್ತಾ? ವಿಜಯ್ ಅವರು ಹೆಂಗ್ ಮಾತಾಡಿದ್ರು? There are so many jackals and other animals in the forest, but there will be only one lion. And even if it is single, it will be the king of jungle. It is not only a description but also a clear declaration. ಏಯ್ ಏಯ್ ಒಳತಿ ನೋಡು ಕಪಾಲ್ಕ, ಒಳತಿ ನೋಡು. ಅಲ್ಲಪ್ಪ, ಆಂಧ್ರ DCM ಸಿನಿಮಾದವರು, ತಮಿಳ್ನಾಡು CM ಸಿನಿಮಾದವ್ರೆ, ಅದಕ್ಕೆ ಸಿನಿಮಾ ಡೈಲಾಗ್ ಹೊಡಿತಾರೆ. ಆದ್ರೆ ಕರ್ನಾಟಕದ CM ನಾವ್ ಹೆಂಗ್ ಡೈಲಾಗ್ ಹೊಡಿತೀವಿ ಗೊತ್ತಾ? ಹೆಂಗೆ? ಏಯ್ ಏಯ್ ಯಾವನವನು? ಏಯ್ ಕೂತ್ಕೊಳ್ರಿ ಕೆಳಕ್ಕೆ, ಯಾಕೆ ಬರ್ತೀರಿ ನೀವೆಲ್ಲ? ಏಯ್ ಯಾರಪ್ಪ ಎದ್ದೋಗ್ತಾ ಇರೋದು? ಕೂತ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಬರಬೇಡಿ ನೀವು, ಇಲ್ಲಾಂದ್ರೆ ಕೂತ್ಕೊಂಡು ಕೇಳಿ. ಏಯ್ ಯಾರನ್ನು ಬಿಡಬೇಡಿ ಕಣ್ರಿ. ಅಲ್ಲಿ ಕೂತ್ಕೊಳ್ಳೋಕ್ ಆಗೋದಿಲ್ವಾ ನಿಮಗೆ? 5 ನಿಮಿಷ ಕೂತ್ಕೊಳ್ಳೋಕ್ ಆಗೋದಿಲ್ವಾ? ಏಯ್ ಒಳತಿ ನೋಡು ಕಪಾಲ್ಕೆ, ಒಳತಿ ನೋಡು ಕಪಾಲ್ಕೆ. ನೋಡಿದ್ರ ಕಮಾಂಡಿಂಗ್ ಹೆಂಗಿದೆ? ಇದು ನಮ್ಮ ಕರ್ನಾಟಕ CM, ನಮ್ಮ ಕರ್ನಾಟಕ CM ಭಾಷಣದ ಸ್ಟೈಲ್. ರಾಮಯ್ಯ ನಾನ್ ನಿನ್ನ ನಂಬಿದೆ, ಜಗವೆಲ್ಲ ನಿನ್ನ ನೋಡಿ ನಂಬಿದೆ. ಏಯ್ ಏಯ್ ಅದು 2 ತಿಂಗಳು ದುಡ್ಡು ಬರದೇ ಇರುವಾಗ ಹಾಡ್ತಕ್ಕಂಥ ಹಾಡುಗಳು ಹೆಂಗಸ್ರು. ಆದರೆ ದುಡ್ಡು ಕರೆಕ್ಟಾಗಿ ತಿಂಗಳು ಹಾಕಿದಾಗ, ಬಸ್ಸಿಂದ ಹೋಗಿ ಬಂದಾಗ ಯಾವ ಹಾಡು ಗೊತ್ತಾಡ್ತಿದ್ದು? ಯಾವ ಹಾಡು? ನಮ್ಮ ರಾಮಯ್ಯ ಚಿನ್ನ ಕಣವ್ವ, ನಮ್ಮ ರಾಮಯ್ಯ ಬೆಳ್ಳಿ ಕಣವ್ವ, ನಮ್ಮ ರಾಮಯ್ಯನವರು ದೇವ್ರು ಕಣವ್ವ. ಇದು ಆಡೋದು. ಅದು ಯಾವತ್ತೋ ಒಂದಿನ 2,000 ರೂಪಾಯಿ ಬಂದಿಲ್ಲ ಅಂದ್ಬಿಟ್ಟು ಈ ಪಕ್ಷದವರು ಕ್ರಿಯೇಟ್ ಮಾಡಿರ್ತಕ್ಕಂಥ ಒಂದು ಗ್ಯಾಂಗ್, ಅವ್ರು ಏನು ಮಾಡಿದ್ರು ಸುಮ್ಮನೆ ಇಲ್ಲಿ ಅಂದ್ಬಿಟ್ಟು, ರಾಮಯ್ಯನ ನಿನ್ನ ನಂಬಿದೆ, ಜಗವೆಲ್ಲ ನಿನ್ನ ನಂಬಿದೆ, 2,000 ರೂಪಾಯಿ ಬಂದಿಲ್ಲ ನಮ್ಗೆ ನಂಬಿದೆ. ಏನು 2,000 ರೂಪಾಯಿ ಕೊಡ್ತಿಲ್ವಾ? ಕೊಡ್ತೇವೆ, ಬಸ್ ಕೊಡ್ತಾ ಇಲ್ವಾ? ಕೊಡ್ತಾ ಇದ್ದೀರಿ. ಏನು ದಿವಾಳಿ ಆಗಿದೆಯಾ ಸರ್ಕಾರ? ಇಲ್ಲ ಸುಮಾರು 1,00,000 ಕೋಟಿ ಇದಕ್ಕಾಗಿ ಇನ್ವೆಸ್ಟ್ ಮಾಡಿದ್ದೇವೆ, ಗ್ಯಾರಂಟಿಗಾಗಿ. 31 ಜಿಲ್ಲೆಗಳಲ್ಲಿ ನಾವು ಯುವ ನಿಧಿ, ಶಕ್ತಿ, ಮಹಿಳೆಯರಿಗೆ 2,000 ಎಲ್ಲ ಯೋಜನೆಗಳಿಗೆ ಲಕ್ಷ ಕೋಟಿಗಳನ್ನು ಕೊಟ್ಟಿದ್ದೇವೆ. ಅಯ್ಯೋ ಮತ್ತೆ ಶುರು ಮಾಡಿದ್ರಯ್ಯ. ಏನ್ ಕೊಟ್ಟಿನೋ ಏನ್ ಕತ್ತಿನೋ ಸರ್, ದಿನದಿಂದ ದಿನಕ್ಕೆ ಎಣ್ಣೆ ರೇಟ್ ಮಾತ್ರ ಹಂಗೆ ಹಾರ್ಕೊಂಡು ಹೋಯ್ತಾನೆ ಐತೆ. ಇದಕ್ಕೇನು ಪರಿಹಾರ ಇಲ್ವಾ ಸರ್? ಇರೋ ಒಂದು ನಿಮಿಷ ಇರೋ. ಈ ಎಣ್ಣೆ ಅಂದರೆ ಜ್ಞಾಪಕ ಬಂತು ನನಗೆ. ಈ ಹೊಸ CM ಬಂದ್ರಲ್ಲ, ಆ ತಮಿಳ್ನಾಡಲ್ಲಿ 700 ಎಣ್ಣೆ ಅಂಗಡಿಗೆಲ್ಲ ಕ್ಲೋಸ್ ಮಾಡಿದ್ದಾರೆ. ನೀವು ಮಾಡ್ತೀರಾ? ಏಯ್ ಒಳಕ್ಕೆ ನೋಡು ಕಪಾಲ್ಕೆ, ಎಣ್ಣೆ ಅಂಗಡಿಗಳನ್ನ ನಾವು ಕ್ಲೋಸ್ ಮಾಡಂಗಿಲ್ಲ. ಆರ್ಥಿಕತೆ ಡೋಲಾಯಮಾನವಾಗ್ಬಿಡ್ತದೆ. ಅದಕ್ಕೆ ನಾವು ಎಣ್ಣೆ ರೇಟನ್ನ ಜಾಸ್ತಿ ಮಾಡಿದ್ದು. ಮೊನ್ನೆ ನೋಡ್ದೇನಪ್ಪ, ಆ ಬೇರು ವಿಸ್ಕಿ ಎಲ್ಲಕ್ಕೂ ಸ್ವಲ್ಪ ಕಡಿಮೆ ಮಾಡಿದ್ದೀವಿ. ಇನ್ನೊಂದು ವಿಷಯ ಗೊತ್ತಾ? ಎಣ್ಣೆ ರೇಟ್ ಜಾಸ್ತಿ ಆಗ್ಬಿಡ್ತು, ಎಣ್ಣೆ ರೇಟ್ ಜಾಸ್ತಿ ಆಗ್ಬಿಡ್ತು ಅಂತಿದಿರಲ್ಲ. ಪೆಟ್ರೋಲ್ ರೇಟ್, ಡೀಸೆಲ್ ರೇಟ್, ಗ್ಯಾಸು 1,000 ರೂಪಾಯಿ ಜಾಸ್ತಿ ಆಗ್ಬಿಡ್ತು. ಪೆಟ್ರೋಲು ಡೀಸೆಲ್ಲು 5 ರೂಪಾಯಿ ಜಾಸ್ತಿ ಆಗ್ಬಿಡ್ತು. ಅಷ್ಟೇ ಯಾಕೆ,
ಚಿನ್ನದ ಬೆಲೆ 15,000 ರೂಪಾಯಿ ಆಗ್ಬಿಟ್ಟದೆ. ತೆರಿಗೆ ಅವ್ರು ಏನ್ ಹೇಳಿದ್ರಪ್ಪ ಏನ್ ಹೇಳಿದ್ರು ಸರ್? ಉಪಕ್ಷದವರು ಮೊನ್ನೆ ಬಾಯವ್ರ ಬೆಹನೋ ಚಿನ್ನ ತಗೋಬೇಡಿ, ಕಾರಲ್ಲಿ ಓಡಾಡಬೇಡಿ, ಬೈಕಲ್ಲಿ ಓಡಾಡಬೇಡಿ, ಎಲ್ಲರೂ ನೀವು 1 ವರ್ಷ ಯಾವುದೇ ರೀತಿ ಚಿನ್ನ, ಕಾರು, ಗಾಡಿ ಓಡಾಡಬೇಡಿ, ಪೆಟ್ರೋಲ್ ಉಳಿಸಿ, ಚಿನ್ನಕ್ಕೆ ತಗೋಬೇಡಿ. ಅಲ್ಲಪ್ಪ ಇದು ಹೇಳಂಬಾತ? ಇಲ್ಲ ಇಲ್ಲ ಚಿನ್ನ ತಗೋಬೇಡಿ, ಕಾರ್ಲು ಓಡಾಡಬೇಡಿ ಅಂದ್ಬಿಟ್ಟು ಏನು ದೊಡ್ಡದಾಗಿ ಅನೌನ್ಸ್ ಮಾಡ್ಬಿಟ್ರ. ಅದು ಯಾವನ ರಾಜ್ಯದಲ್ಲಿ ಅವ್ರ ಪಕ್ಷ ಪಕ್ಷದವನು ಒಬ್ಬನು ಬರ್ತಾವನೆ, ಒಬ್ಬ ಒಂದು ಕಾರಲ್ಲಿ ಬರ್ಬೇಕಾರೆ. ಹೌದು. ಏನು ಬೆಂಗಾವಲ್ನಲ್ಲಿ ಏನು 20ರಿಂದ 30 ಜೀಪ್ಗಳು, ಕಾರ್ಗಳು, ಏನು ತೆಲುಗು ಸಿನಿಮಾಲ್ ಬತ್ತಲ್ಲ ವರ್ರೋ ಅಂತ. ಅಲ್ಲಪ್ಪ ಹೇಳೋದು ಪುರಾಣ, ತಿನ್ನೋದು ಬದನೆಕಾಯಿ. ಇವರೇ ಫಾಲೋ ಅಪ್ ಮಾಡ್ತಿಲ್ಲ, ಜನಗಳಿಗೆ ಮಾತ್ರ ಬಾಯಾರ ಬೆಹನೋ ಚಿನ್ನ ತಗೋಬೇಡಿ, ಬಾಯಾರ ಬೆಹನೋ ಕಾರ್ಲು ಓಡಾಡಬೇಡಿ. ಇವ್ರು ಮಾಡೋದೇನು ಹೇಳ್ದಾಗ ನಡ್ಕೋಬೇಕು ತಾನೆ. ತಪ್ಪು ಮತ್ತೆ ಅಲ್ಲಪ್ಪ ಚಿನ್ನ ತಗೋಬೇಡಿ, ಪೆಟ್ರೋಲ್, ಕಾರ್ ಓಡಿಸ್ಬೇಡಿ ಅಂದ್ರೆ ಜನ ಏನು ನಡ್ಕ ತಿರ್ಗಳಕ್ಕದ್ದ? ಇನ್ನು ಎತ್ತಿನ ಗಾಡಿಲಿ ಹೋಗದ ಸರ್? ಏನ್ ನಮ್ಮ ಗ್ಯಾರಂಟಿಗಳ ಬಗ್ಗೆ ಕರ್ನಾಟಕದಲ್ಲಿ ಗ್ಯಾರಂಟಿ ಮಖಾಡೆ ಮಲಗ್ಬಿಟ್ಟಿದೆ. ದುಡ್ಡಿಲ್ಲ, ಕಾಸಿಲ್ಲ. 3 ವರ್ಷ ಆಗೋಯ್ತು ನಮ್ದು ಕಂಪ್ಲೀಟು. ಯಶಸ್ವಿಯಾಗಿ ನಡೀತಾ ಇದೆ ನಮ್ಮ ರಾಜ್ಯ. ಜನಗಳು ಹೊಟ್ಟೆ ತುಂಬ ಊಟ ಮಾಡ್ತಾವ್ರೆ, ಬಸ್ಸಲ್ಲಿ ಓಡಾಡ್ತಾವ್ರೆ, 2,000 ರೂಪಾಯಿ ಬರ್ತದೆ. ಇದನ್ನೆಲ್ಲ ನಡ್ಸ್ಕೊಂಡು ಹೋಯ್ತಿಲ್ವಾ? ಏನು ನಡೆಸಿಲ್ಲ ಸರ್, ಎಲ್ಲ ಗ್ಯಾರಂಟಿ ಅನ್ಕೊಂಡು ನಮ್ಮ ಬರೀ ಗೋರಂಟಿ ಹಾಕೊಳ್ಳೋದೇ ಆಗೋಯ್ತು. ಅದು ನಡೆಸ್ತೀನಿ, ರೋಡ್ ಸರಿ ಮಾಡ್ತೀನಿ, ಹಂಗೆ ಮಾಡಿಸ್ಬಿಡ್ತೀನಿ ಅಂತ ಹೇಳೋದೇ ಆಗೋಯ್ತು. ಏಯ್ ಗ್ಯಾರಂಟಿಗಳು 3 ವರ್ಷದ ಸಾರ್ಥಕ ಸಾಧನೆ ಸಮಾವೇಶ ಮಾಡ್ತಾ ಇದ್ದೀವಿ. ಗ್ಯಾರಂಟಿ ಚೆನ್ನಾಗಿದೆ, ಇದು ಮುಂದುವರಿಯುತ್ತೆ. CM ಚೇಂಜ್ ಇಲ್ಲ, ಗೊತ್ತಾಯ್ತಾ? ರಸ್ತೆಗಳಿಗೆಲ್ಲ ನಾವು ಅಭಿವೃದ್ಧಿ ಕೊಡೋದಕ್ಕೆ ಅನುದಾನ ಕೊಟ್ಟಿದ್ದೇವೆ, ಎಲ್ಲ ನಡೀತದೆ. ನಿಮ್ಮಂಥವ್ರು ಈ ಕಾಂಜಿ ಪಿಂಜಿಗಳಿರ್ತಿರಲ್ಲ, ಸುಮ್ಮನೆ ನಮ್ಮ ಸರ್ಕಾರದ ಬಗ್ಗೆ ಅಪಪ್ರಚಾರ ಮಾಡೋದು. ಚಗ್ರ ಒಳ ತಿನ್ನೋಳು ಕಪಾಲ್ಕೆ. ಈ ಶಾಲೆ ಬಗ್ಗೆ ದೊಡ್ಡ ಪ್ರಾಬ್ಲಮ್ ಆಗಿದಲ್ಲ ನಮ್ಮ ರಾಜ್ಯ. ಯಾವುದು? ಶಿಕ್ಷಣ ಕ್ಷೇತ್ರದಲ್ಲ. ಕರೆಕ್ಟ್. ನೋಡಪ್ಪ, ಶಾಲಾ ಹಾಕಳಗಿಲ್ಲ. ಯಾಕಂದ್ರೆ ಬಿಸಾಕ್ಬಿಡ್ಲ? ನೀ ಕಾಲೇಜ್ ಹೋದಾಗ, ಸ್ಕೂಲ್ ಹೋದಾಗ ಶಾಲಾಕ ಹೋಗಿದ್ದೀನೆಯಾ? ಇಲ್ಲ ನೀನ್ ಶಾಲಾಕ ಹೋಗಿದ್ದೀನೆಯಾ? ನಾನು ಹೈಸ್ಕೂಲೇ ಹೋಗಿಲ್ಲ. ಮತ್ತೆ ಯಾರೂ ಶಾಲಾ ಹಾಕೊಂಡು ಹೋಗಿಲ್ಲ. ಇವರು ಹೊಸ್ತ ಕ್ರಿಯೇಟ್ ಮಾಡೋದು, ಹಾಕ ಬನ್ನಿ ಶಾಲೆಗಳ ಅಂತ. ಅದು ಆವಾಗಿಂದ ಇಲ್ಲ. ನಾನು ಹೇಳೋದು ಶಿವದಾರ ಹಾಕಬಹುದು, ಓಕೆ, ಆಮೇಲೆ ಜನವಾರ ಹಾಕಬಹುದು, ಆಮೇಲೆ ರುದ್ರಾಕ್ಷಿ ಹಾಕಬಹುದು, ಹಿಜಾಬ್ ಹಾಕಬಹುದು. ಇವೆಲ್ಲವೂ ಕೂಡ ಆಗಿಂದ ಹಾಕಬತ್ತಿರೋದು. ಅವಕ್ಕೆ ಪರ್ಮಿಷನ್ ಕೊಟ್ಟಿದ್ದೇವೆ. ಈಗ ಹೊಸದಾಗಿ ನೀವು ಶಾಲಾ ಹಾಕಬೇಕು ಅಂತ ರಾಜಕೀಯ ಪಿತೂರಿ ಮಾಡಿದ್ರೆ ಅದಕ್ಕೆ ನಾವು ಒಪ್ಪಲ್ಲ. ಅದಕ್ಕೆ ಪರ್ಮಿಷನ್ ಇಲ್ಲ. ಆದ್ರಿಂದ ವಿದ್ಯಾರ್ಥಿಗಳ ಮನುಷ್ಯನ ಕೆಡಿಸ್ಬೇಡಿ. ಹೌದು, ಅವರು ಬಂದು ಓದ್ಕೊಂಡು ಹೋಗ್ತಾರೆ. ಪಾಪ ನೀವು ಬೇರೆ ಬೇರೆ ಎಕ್ಸ್ಟ್ರಾ ಫಿಟ್ಟಿಂಗ್ಗಳು ಮಾಡಕ್ಕೆ ಹೋಗ್ಬೇಡಿ. ನಾನು ಕೇಳ್ಕೊತ ಇದ್ದೀನಿ, ವಿದ್ಯಾರ್ಥಿಗಳ ಮನುಷ್ಯನಲ್ಲಿ ಆಟ ಆಡಬೇಡಿ, ರಾಜಕೀಯ ಬಿತ್ತಬೇಡಿ, ಆಯ್ತಲ್ಲ? ಅಲ್ಲ ಸರ್, ಇಷ್ಟೊತ್ತು ಗಂಟೆ ಮಾತಾಡಿ ಪಾಪ ನೀವು ಸುಸ್ತಾಗಿದ್ದೀರಾ. ಒಂಚೂರು ನೀರು ಕೊಡ್ಲಾ? ನೀರು ಬೇಡ, ಜ್ಯೂಸು ಜ್ಯೂಸ್ ಕೊಡೋಣ. ಜ್ಯೂಸ್ ರೆಡಿ ಮಾಡ್ರು. ಇಷ್ಟೊತ್ತಾದ್ರೂ ಜ್ಯೂಸು ತಂದಿಲ್ವೇನಯ್ಯ? ಏನ್ ಕೆಲಸ ಮಾಡಿದ್ರಿ ನೀವು? ಜ್ಯೂಸ್ ತಂದಿಲ್ವೇನಪ್ಪ? ಒಡರಿ ಕಪಾಲ್ಕೆ ಅವನಿಗೆ. ನೋಡ್ತಲ್ವಾ, ಇನ್ಮೇಲೆ ನಮ್ಮ ಮಗದವ್ಲೆ ಬರೋಕ್ ಮುಂಚೆನೆ ಒಂದು ಕೇಸು ಬಾಟ್ಲು ತಂದಿಟ್ಬಿಡು. ಜ್ಯೂಸ್ ಬಾಟ್ಲು ಸರಿ. ಈಗ ಯಾರು ಬರ್ತಾ ಇದ್ದಾರೆ ಗೊತ್ತಿಲ್ವತ್ತಲ್ಲ ಇವ? ಗೊತ್ತಿಲ್ವಲ್ಲ. ಅಣ್ಣ ಕಣೋ ನೀ, ಅಣ್ಣ ಕಣೋ ಅವರು ಮರ ಎದ್ದಿರು ಅಣ್ಣ, ಅಣ್ಣ ಬನ್ನಿ ಅಣ್ಣ. ಅಣ್ಣ ಕಣೋ ನೀ, ಅಣ್ಣ ಕಣೋ ನಿನ್ನ ನೆರಳಲೆ ನಾವುಗಳು. ಚೆನ್ನಾಗಿದ್ದೀರಾ ಮುರುಘ? ಏನು ಒಂಥರ ಡಲ್ ಆಗಿದ್ದೀರಾ? ಏನು ಒಂದು ಅರ್ಥ ಆಯ್ತಲ್ವ ಇದು? ಏನಾಯ್ತು ಸ್ವಾಮಿ? ನೋಡಿ ಬ್ರದರ್, ನೋಡ್ತಾ ಇದೀವಲ್ಲ ಮುರುಘ, ಇಲ್ಲಿ ಕೇಳಿ ಬ್ರದರ್, ಕೇಳ್ತಾ ಇದೀವಲ್ಲ ಮುರುಘ. ಸ್ವಲ್ಪ ದಯವಿಟ್ಟು ಇಬ್ರು ಬಾಯಿ ಮುಚ್ಕೊಂಡಿರಿ. ನಾವು ಸೈಲೆಂಟ್ ಆಗಿರೋದಿಲ್ಲ. ನಮಗೆ ಪ್ರಧಾನಮಂತ್ರಿ ಹುದ್ದೆ ಸಿಗಲಿ, ಚೀಫ್ ಮಿನಿಸ್ಟರ್ ಸಿಗಲಿ, ಇಲ್ಲ ಸೆಂಟ್ರಲ್ ಮಿನಿಸ್ಟರ್ ಸಿಗಲಿ, ನಾವು ಎಲ್ಲವನ್ನೂ ಕೂಡ ತೋರಿಕೆಯಾಗಿ ಮಾಡ್ಕೊಂಡು ಬಿಲ್ಡಪ್ ಕೊಟ್ಕೊಂಡು ಓಡಾಡಲ್ಲ. ನಾವು ಕೆಲಸ ಮಾಡ್ಕೊಂಡು ಇರ್ತೇವೆ. ನಾವು ನಮ್ಮ ಕೆಲಸವನ್ನು ಶ್ರದ್ಧೆಯಿಂದ ಮಾಡ್ಕೊಂಡು ಹೋಗ್ತೇವೆ. ನಮಗೇನು ಪೋಸ್ಟ್ರು, ಬ್ಯಾನರು, ಜೈಕಾರ ಇದು ಯಾವುದನ್ನು ಕೂಡ ನಮ್ಮ ದೊಡ್ಡಗೌಡರು ಕೂಡ ಎಕ್ಸ್ಪೆಕ್ಟ್ ಮಾಡಿಲ್ಲ, ನಾನು ಕೂಡ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಸೂಪರ್. ಮುಂದಿನ ದಿನಗಳಲ್ಲಿ ನಮ್ಮ ಮಗನೂ ಕೂಡ ಅದನ್ನು ಎಕ್ಸ್ಪೆಕ್ಟ್ ಮಾಡಲ್ಲ. ನಮಗೇನಪ್ಪ ಅಂದರೆ
ಕೆಲಸ ನೋಡಿ ಜನ ವೋಟ್ ಹಾಕ್ತಾರೆ, ನಮ್ಮ ಕೆಲಸವನ್ನು ನಾವು ಮಾಡ್ತೇವೆ. ಮಾಡಿ ಅದಿರ್ಲಿ ಸರ್, ತಮಿಳ್ನಾಡು ಎಲೆಕ್ಷನ್ ನೋಡಿದ್ರೆ ನಿಮ್ಗೆ ಏನು ಅನ್ಸುತ್ತೆ? ನೋಡಿ ಬ್ರದರ್, ತಮಿಳ್ನಾಡು ಎಲೆಕ್ಷನ್ ನೋಡಿದಂಥ ಒಂದು ಸಂದರ್ಭದಲ್ಲಿ ನನಗನ್ಸಿದ್ದಿಷ್ಟೇ, ಏನು ಯಾವುದೋ ಒಂದು ಸಿನಿಮಾ ಬಂದಿತ್ತು, ಒಂದಿನದಲ್ಲಿ ಮುಖ್ಯಮಂತ್ರಿ ಆಗೋದು, ಒಂದಿನದಲ್ಲಿ ಎಲ್ಲ ಬಂದು ಎಲ್ಲರನ್ನೂ ಸೇರಿಸಿ ಮುಖ್ಯಮಂತ್ರಿ ಆಗೋದು, ಇವೆಲ್ಲ ಸಿನಿಮಾದಲ್ಲಿ ನೋಡ್ತಾ ಇದ್ದು. ಇದು ಸೂರ್ಯವಂಶ ಸಿನಿಮಾದಲ್ಲಿ ಹೌದು, ಸೂರ್ಯವಂಶ ಅಲ್ಲ ಬ್ರದರ್, ಯಾವುದೋ ಸುಮಾರು ಸಿನಿಮಾಗಳಿದ್ದು. ಮೊದಲ್ವನ್ ಬಹುಶಃ ಆ ಥರ ಸಿನಿಮಾಗಳು ನೋಡ್ದಂಗಾಯ್ತು ಇವತ್ತು. ಅದು ನಿಜ ಜೀವನದಲ್ಲಿ, ಅದರಲ್ಲೂ ತಮಿಳ್ನಾಡಿನಲ್ಲಿ ಅವರು CM ಆಗಿರೋದು ಒಂದು ರೀತಿ ಸಿನಿಮಾ ರೀತಿ ನೋಡ್ದಂಗಾಯ್ತು. ಇದು ಪರಮಾಶ್ಚರ್ಯ. ಈ ಕ್ಷಣಕ್ಕೂ ನನಗನ್ನಿಸ್ತಾ ಇರೋದು, ಇದೇನಿದು ಎಲೆಕ್ಷನ್ ನಡೆದು ಇದು ವಿಜಯ್ ಅವರು ಮುಖ್ಯಮಂತ್ರಿ ಆಗಿರೋದು ನಿಜನ ಸುಳ್ಳ ಅಂತ ಆ ಮಟ್ಟದಲ್ಲಿ ವೈಬ್ಸ್ಗಳು ಕ್ರಿಯೇಟ್ ಆಗಿದೆ. ಹುಡುಗ, ನನಗೊಂದು ಡೌಟು, ತಮಿಳ್ನಾಡಲ್ಲಿ ಸಿನಿಮಾದವರೇ CM ಆಗ್ತಾ ಇದ್ದಾರಲ್ಲ, ಆ ರೀತಿ ಕರ್ನಾಟಕದಲ್ಲಿ ಏನಾದರೂ ಅವಕಾಶ ಇದೆಯಾ? ನೋಡಿ ಬ್ರದರ್, ಒಳ್ಳೆ ಪ್ರಶ್ನೆನ ಕೇಳಿದ್ದೀರಿ. ಇವತ್ತು ಈ ಜೆನ್ಜಿ ಓಟ್ಗಳಿಂದ ಸಂಜೆ ಅಂದ್ರೆ ಏನು ಸರ್? ಜೆನ್ಜಿ ಅಂತಂದ್ರೆ ಜನರೇಷನ್ ಅವರು, ಹೊಸ ಹೊಸ ಜನರೇಷನ್ ಅವರು. ಈ ಹೊಸ ಜನರೇಷನ್ ಅವರು ಹಿಂದೊಂದು ನೋಡಲ್ಲ, ಮುಂದೊಂದು ನೋಡಲ್ಲ, ಪ್ರೆಸೆಂಟ್ ಏನಿರುತ್ತೆ ಅದಕ್ಕೆ ಸ್ಟಿಕಾನ್ ಆಗಿ ಪಾಪ ಗೆಲ್ಲಿಸಿದ್ದಾರೆ. ಇವತ್ತು ಒಂದು ಪ್ರಶ್ನೆ ಕೇಳಿದ್ರಿ ತಲೆಯವ, ಕರ್ನಾಟಕದಲ್ಲೂ ಇದೇ ರೀತಿ ಬರುತ್ತಾ ಅಂತ. ಮುಂದಿನ 2 ವರ್ಷದಲ್ಲಿ ಖಂಡಿತವಾಗ್ಲೂ ಬರುತ್ತೆ. ನೋಡಿ ಬ್ರದರ್, ಇತ್ತೀಚಿನ ಒಂದು ಕ್ಯಾಲ್ಕುಲೇಷನ್ ಪ್ರಕಾರ ಸಿನಿಮಾ ರಿಲೇಟೆಡ್ ಅವರಿಗೆ ಮಂತ್ರಿ ಸ್ಥಾನಗಳು ಆಗ್ತಾ ಇದೆ. ಆ ಕಡೆ ಆಂಧ್ರದಲ್ಲಿ ಪವನ್ ಕಲ್ಯಾಣ್ ಅವರು DCM ಆದ್ರು, ಇಬ್ಬರು ಸಿನಿಮಾದಲ್ಲಿ ಹೀರೋ ಆಗಿದ್ದಂಥವ್ರು. ವಿಜಯ್ ಅವರು CM ಆದ್ರು, ಅವರು ಸಿನಿಮಾದ ಮೂಲದವರೇ ಇವತ್ತು CM ಆದ್ರು. ಜೊತೆಗೆ ಪ್ರಾದೇಶಿಕ ಪಕ್ಷ, ಇಲ್ಲಿ ಆಂಧ್ರದಲ್ಲೂ ಪ್ರಾದೇಶಿಕ ಪಕ್ಷ. ಇವತ್ತು ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲೂ ಪ್ರಾದೇಶಿಕ ಪಕ್ಷ. ಸಿನಿಮಾದ ಮೂಲ ಅಂತ ಹೇಳ್ಕೊಂಡ್ರೆ ನಾವು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಂಥವ್ರು, ನಮ್ಮ ಮಗ ಸಿನಿಮಾದಲ್ಲಿ ಹೀರೋ ಆಗಿದ್ದಂಥವ್ರು. ಆದ್ರಿಂದ ನನ್ನ ಅನಿಸಿಕೆ ಪ್ರಕಾರ ಮುಂದಿನ ದಿನಗಳಲ್ಲಿ ಕರ್ನಾಟಕದ ಜನತೆ ನಮ್ಮ ಪ್ರಾದೇಶಿಕ ಪಕ್ಷಕ್ಕೆ ವೋಟ್ ಕೊಟ್ಟು ನಮ್ಮ ಮಗನ್ನ CM ಮಾಡ್ಬೋದು ಅಂತಕ್ಕಂಥದ್ದು ನನಗೂ ಯಾಕೋ ಅನ್ನಿಸ್ತಾ ಇದೆ. ಸ್ಲಿಪ್ ಡಿಸ್ಕ್ ಅಚ್ಚರಿಗಳು ಏನಾಗುತ್ತೆ ಅಂತ ಗೊತ್ತಿಲ್ಲ. ಮೊನ್ನೆ ನಮ್ಮ ಮಗ ಅಭಿಮನ್ಯು ಅವ್ರು ಹೇಳಿದ್ದಾರೆ, ನೀವೆಲ್ಲರೂ ಕೂಡ ಪಕ್ಕದ ಸ್ಟೇಟಲ್ಲಿ ಎಲೆಕ್ಷನ್ ನೋಡಿದ್ದೀರಿ, ಇವತ್ತು ಯೂತ್ಸ್ಗೆ ನೀವೆಲ್ಲ ಒಲವು ತೋರಿಸಿದ್ದೀರಿ. ನಮ್ಮದು ಪ್ರಾದೇಶಿಕ ಪಕ್ಷ ಮುಂದಿನ ದಿನ ನನ್ನ ನೇತೃತ್ವದಲ್ಲಿ ನಿಂತ್ಕೊಂಡ್ರೆ ಸುಮಾರು ಕರ್ನಾಟಕದಲ್ಲಿ ನಮ್ಮ ಪಕ್ಷಕ್ಕೆ ಹೆಚ್ಚು ಒಲವು ಬಂದು CM ಕೂಡ ಆಗಬಹುದು ಅಂತ ಅವ್ರ ಪಾಪ ಹೇಳ್ಕೊಂಡಿಲ್ಲ. ಇದನ್ನ ಜನಗಳು ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡಿದ್ದಾರೆ. ಅದರಿಂದ ನಮಗೂ ಒಂದು ರೀತಿ ಖುಷಿ ತಂದಿದೆ. ಇಷ್ಟು ದಿನ ನಮ್ಮ ಮಗನ ಅಭಿಮನ್ಯು ಮಾಡಿ ಚಕ್ರವ್ಯೂಹದಲ್ಲಿ ಸಿಲುಕ್ತಿದ್ರು, ಇನ್ನು ಮುಂದೆ ನಮ್ಮ ಮಗ ಅಭಿಮನ್ಯು ಆಗೋದಕ್ಕೆ ಚಾನ್ಸ್ ಇಲ್ಲ. ಬೊಬ್ರು ವಾಹನ ಆಗ್ತಾರೆ. ಅಪ್ಪನ್ನ ಮೀರಿಸಿದ ಮಗ ಆಗಬೇಕು ಅಂತ ನನ್ನ ಆಸೆ. ಆದ್ರಿಂದ ನಮ್ಮ ಅಭಿಮನ್ಯುನ ನಾವು ಬೊಬ್ರು ವಾಹನ ಮಾಡ್ತೇವೆ. ಅವರು ಅಪ್ಪನ್ನ ಮೀರಿಸಿ ಬೆಳಿಬೇಕು ಅಂದರೆ ನಮ್ಮನ್ನ ಮೀರಿಸಿ ಬೆಳೆಯುವಂಥ ಒಬ್ಬ ನಾಯಕರಾಗಲಿ ಅಂತ ನಾನು ಹೇಳ್ತೇನೆ. ಮುಂದಿನ ದಿನಗಳಲ್ಲಿ ಹೇಳಿಕ್ಕಾಗಲ್ಲ. ನಮ್ಮ ಪಕ್ಷ ಸುಮಾರು 150 ಸ್ಥಾನಗಳು ಬಂದರೂ ಬರಬಹುದು. ಅಂತ ಸಂದರ್ಭದಲ್ಲಿ ಬೊಬ್ರವಾಹನ ಅವರಿಗೆ ಪಟ್ಟಾಭಿಷೇಕ ಮಾಡ್ತೇವೆ ನಾವು. ಓಹೋ, ಬಬ್ರುವಾಹನ ಅವರು, ನೀವು ಪಾರ್ಥ, ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ ಹಂಗ ಸರ್? ಅವೆಲ್ಲ ಸಿನಿಮಾ ಬ್ರದರ್, ನಾನಿಲ್ಲಿ ಉದಾಹರಣೆ ಕೊಟ್ಟಿದ್ದೇನೆ ಅಷ್ಟೇ. ಅದಿರ್ಲಿ ಸರ್, ಈಗ ತಮಿಳ್ನಾಡಲ್ಲಿ ಮೈತ್ರಿ ಆಯ್ತಲ್ಲ, ಅದು ಹೆಂಗೆ ಸರ್? ಅದರಲ್ಲೂ ಈ ಕೈ ಪಕ್ಷ ಸಪೋರ್ಟ್ ಮಾಡಿದಾರಲ್ಲ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನೋಡಿ ಬ್ರದರ್, ಅವ್ರಿಗೆ ಮರ್ಯಾದೆ ಇದೆಯಾ? ಒಂದು ಮಾತಿನಲ್ಲಿ ನಿಗಾ ಇದೆಯಾ? ನಮ್ಮನ್ನು ಮಾತು ತಪ್ಪುಬಿಟ್ಟ ಅಂದ್ಬಿಟ್ರು 2020 ಮ್ಯಾಚಲ್ಲಿ. ಇವತ್ತು ಇವರು ಮಾಡಿದ್ದಂಥ ಕೆಲಸಗಳೇನು? ಇವತ್ತು ಅಲ್ಲಿ ಹೋಗಿ ಪಾಪ ಅವರಿಗೆ, ಯಾರು ಶವಾಲಿನ್ ಅವ್ರಿಗೆ ಹೋಗ್ಬಿಟ್ಟು ಇವರು ಸಪೋರ್ಟ್ ಮಾಡ್ತೀವಿ ಅಂತೇಳಿ ಆ ಸಿನಿಮಾ ನಟನ ಪಾಪ ಇವತ್ತು CM ಆಗಿರೋನ ಬಾಯಿಗೆ ಬಂದಾಗ ಬೈದರು. ಕನಕಪುರದ ಬಂಡೆ ಅವರಂತೂ ಏನು ಸಿನಿಮಾದಲ್ಲಿ ಮಾಡಿಬಿಟ್ಟ ತಕ್ಷಣ ಇವರು ಸಿನಿಮಾ ಆಗ್ಬಿಡ್ತಾರ, 5 ಸೀಟ್ ಗೆಲ್ಲಕ್ಕಾಗಲ್ಲ ಅಂದರು. ಇವ್ರದೇ ಸಪರೇಟು ಯಾವುದೇ ಒಂದು ಕೂಟ ಮಾಡ್ಕೊಂಡು ಅವ್ರಿಗೆ ಮಾಡಿದರು. ಅವರು ಸೋಲ್ತವ್ರೆ ಅಂತ ಗೊತ್ತಾದ ತಕ್ಷಣ ಈಗ ಗೆದ್ದಿರೋದು 4-5 ಸೀಟು, 5 ಸೀಟು ಹೋಗ್ಬಿಟ್ಟು ಮರ್ಯಾದೆಗಳನ್ನು ಬಿಟ್ಟು ಇವರು ನಾವು ಸಪೋರ್ಟ್ ಮಾಡ್ತೀವಿ ಅಂತ ಫಸ್ಟ್ ಹೇಳ್ಕೊಂಡ್ರು. ಅಲ್ಲಿಗೆ ಹೊಂಟೋಗ್ಬಿಟ್ರ? ಏನು ಅಲ್ಲಿ ಬಂದಿರೋದು 108 ಸ್ಥಾನ ಪಡೆದಿರೋರು ಅಲ್ಲಿ ಆಡಳಿತ ಮಾಡ್ತವ್ರೆ.
ಇವ್ರು ಕೊಟ್ಟಿರೋದು 5 ಸೀಟಿಗೆ ನಮ್ಮ ಸರ್ಕಾರ ಅಲ್ಲಿರೋದು ಅಂತ ಬಿಲ್ಡಪ್ ತಗೋತಾ ಇದ್ದಾರೆ. ಮಂತ್ರಿ ಪೋಸ್ಟ್ ಕೇಳ್ತಾ ಇದ್ದಾರೆ. ಎಲ್ಲನೂ ಕೊಡ್ತಾರೆ ಬ್ರದರ್. ಈಗ ಇನ್ನೊಂದು ಪಕ್ಷದಿಂದ ಒಡೆದು 25 ಜನ ಬಂದವ್ರೆ. ಇನ್ನು ಇವ್ರ ಆಟ ಏನು ನಡೆಯೋದಿಲ್ಲ ಅಲ್ಲಿ. ಇವ್ರು ಇದ್ರಿರಿ ಬಿಟ್ಟರು ಹೋಗಿ ಅಂತಾರೆ ಅವರು. ಅದರಿಂದ ನಾನು ಹೇಳ್ತಕ್ಕಂಥದ್ದು ಮಾತಿಗೆ ಇವ್ರು ನಿಲ್ಲಲ್ಲ. ಕೈ ಪಕ್ಷದವರು ಗೆದ್ದೆತ್ತನ ಬಾಲ ಹಿಡಿತಾರೆ. ಅಲ್ಲಲ್ಲಿ ಎಷ್ಟು ಬಂತು ವೆಸ್ಟ್ ಬೆಂಗಾಲಲ್ಲಿ 2 ಬಂದೈತೆ. ಹೌದೌದು. ಇವರು ಯಾವುದರಲ್ಲೂ ಇಲ್ಲ. ಕೇರಳದಲ್ಲಿ ಏನೋ ಒಂಚೂರು ಅಲಯನ್ಸ್ ಆಗಿ ಮಾಡ್ಕೊಂಡಿರ್ಬೋದು. ಇವ್ರಿಗೆ ನೆಲೆನೇ ಇಲ್ಲ. ಇವರು ಮಾತು ತಪ್ಪೋದು ಬೆನ್ನಿಗೆ ಚೂರಿ ಹಾಕೋ ಕೆಲಸಗಳೇ ಇವ್ರು ಮಾಡ್ತಾ ಇರೋದು. ನೋಡಿ ದುಶ್ಮನ್ಗಳು ಎಲ್ಲೆಲ್ಲಿ ಇರ್ತಾರೆ ಅಂತ ಕರ್ಮ. ಅದರಿಂದ ಅವ್ರ ಬಗ್ಗೆ ನಮ್ಗೆ ಹೇಳಬೇಡಿ. ನಮ್ಮ ಪಕ್ಷ ಪ್ರಾದೇಶಿಕ ಪಕ್ಷಕ್ಕೆ ಮುಂದಿನ ದಿನ ಕರ್ನಾಟಕದ ಜನತೆ ಮಣೆ ಹಾಕ್ತಾರೆ. ನಾವು CM ಆಗೋದಿರಲಿ. ಈಗ ಅಂಕಿಅಂಶಗಳು ಮತ್ತು ಈ ಒಂದು ಬದಲಾವಣೆಗಳು ನೋಡ್ತಾ ಇದ್ದರೆ ಭವಿಷ್ಯದಲ್ಲಿ ನಮ್ಮ ಮಗ ಅಖಿಲ್ ಅವರು ಅವರೇ ಮುಖ್ಯಮಂತ್ರಿ ಆಗ್ತಕ್ಕಂಥ ಸೂಚನೆಗಳು ಕಾಣಿಸ್ತಾ ಇದೆ. ಆಗಲಿ ಬಿಡಿ, ಆದ್ರೆ ಒಳ್ಳೇದು. ಹೌದು. ನನ್ನ ಸ್ಥಾನವನ್ನು ಬಿಟ್ಕೊಡ್ತೇನೆ, ಅವ್ರನ್ನೇ ಮುಖ್ಯಮಂತ್ರಿ ಮಾಡ್ತೇನೆ. ಅಂತೂ ಇಂತೂ ನಿಮ್ಮ ಪಕ್ಷನೇ ಮುಂದೆ ಬರುತ್ತೆ. ನಿಮ್ಮ ಮಗ ಒಂದು ಉತ್ತಮ ಮಟ್ಟಕ್ಕೆ ಹೋಗ್ತಾರೆ ಅಂತ ಗೊತ್ತಾಯ್ತು. ಗ್ರೇಟ್ ಸರ್, ಗ್ರೇಟು. ಅದಿರಲಿ ಸರ್, ಮೊನ್ನೆ ಕಾನ್ಪುರ ಬಂಡೆ ಹತ್ರ ಫುಲ್ ರಚ್ಕೆದ್ ಬಿಟ್ಟಿದ್ರಲ್ಲ, ಹೆಂಗೆ? 2 ವರ್ಷ ಸುಮ್ಮನಿರಿ ಬ್ರದರ್, ಎಲ್ಲ ಒಳ್ಳೇದಾಗುತ್ತೆ. ಮುರುಘ, ಈ ಗ್ಯಾರಂಟಿಗಳಿದೆಯಲ್ಲ, ಅದೇ ತಿಂಗಳಿಗೆ ದುಡ್ಡು ಹಾಕ್ತಿರಲ್ಲ, ಅದು ಸರಿಯಾಗಿ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. 2 ವರ್ಷ ಸುಮ್ಮನಿರಿ ಬ್ರದರ್, ಎಲ್ಲ ಒಳ್ಳೇದಾಗುತ್ತೆ. ಅಲ್ಲ, ಇದು ಎಣ್ಣೆ ರೇಟ್ ಎಲ್ಲ ಜಾಸ್ತಿ ಆಗೋಯ್ತಲ್ಲ ಸರ್, ಅದೇಂಗೆ ಸರ್? 2 ವರ್ಷ ಸುಮ್ಮನಿರಿ ಬ್ರದರ್, ಎಲ್ಲ ಒಳ್ಳೇದಾಗುತ್ತೆ. ಮುರುಘ, ಆಮೇಲೆ ರೋಡ್ಗಳೆಲ್ಲ ಕಿತ್ತೋಗಿದೆಯಲ್ಲ, ಅದನ್ನೆಲ್ಲ ಯಾವಾಗ ರಿಪೇರಿ ಮಾಡ್ತಾರೆ ಇವರು? 2 ವರ್ಷ ಸುಮ್ಮನಿರಿ ಬ್ರದರ್, ಎಲ್ಲ ಒಳ್ಳೇದಾಗುತ್ತೆ. ಅಲ್ಲ ಸರ್, ಈಗ CM ಕುರ್ಚಿ ಕಿತ್ತಾಟ ಆಗ್ತಿದೆಯಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಾ? 2 ವರ್ಷ ಸುಮ್ಮನಿರಿ ಬ್ರದರ್, ಎಲ್ಲ ಒಳ್ಳೇದಾಗುತ್ತೆ. ಆ ಕುರ್ಚಿಗೆ ಯಾರು ಬರ್ತಾರೆ ಮುರುಘ? 2 ವರ್ಷ ಸುಮ್ಮನಿರಿ ಬ್ರದರ್, ಎಲ್ಲ ಒಳ್ಳೇದಾಗುತ್ತೆ. ಸರ್, ಈಗ ನಮ್ಮ ಪ್ರಾಬ್ಲಮ್ಗೆ ಏನು ಸಾಲ್ವ್ ಇಲ್ವಾ ಸರ್? 2 ವರ್ಷ ಸುಮ್ಮನಿರಿ ಬ್ರದರ್, ಎಲ್ಲ ಒಳ್ಳೇದಾಗುತ್ತೆ. ಬರ್ತೀನಿ. 2 ವರ್ಷ ಸುಮ್ಮನಿರಿ, ಎಲ್ಲ ಪ್ರಾಬ್ಲಮ್ ಆಗುತ್ತೆ. 2 ವರ್ಷ ಸುಮ್ಮನಿರಿ, ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಏನಾಯ್ತು ನಿನಗೆ? 2 ವರ್ಷ ಸುಮ್ಮನಿರಿ, 2 ವರ್ಷ ಸುಮ್ಮನಿರಿ, ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಏನಾದ್ರು 2 ವರ್ಷ ನನ್ಗೆ ಗೊತ್ತಿದ್ರಲ್ವ ಹೇಳೋದು. ಬಂದೇ ಬಿಟ್ರು. ನೋಡಿ ಬ್ರದರ್, 2 ವರ್ಷ ಸುಮ್ಮನಿರಿ, ಎಲ್ಲ ಒಳ್ಳೇದಾಗುತ್ತೆ. 2 ವರ್ಷ ಸುಮ್ಮನಿರಿ, ಎಲ್ಲ ಒಳ್ಳೇದಾಗುತ್ತೆ. 2 ವರ್ಷ ಸುಮ್ಮನಿರಿ ಅಂದ್ಬಿಟ್ಟು ಉಪೇಂದ್ರ ಸರ್ ತರ ತಲೆಗೆ ಮೆದ್ಲು ಒಳಗೆ ಕೈ ಹಾಕ್ಬಿಟ್ಟು ಕಳಿಸ್ತಾ ಇದಿರಲ್ಲ ಸರ್, ಏನು ಹೇಳಿ? ಅಲ್ಲ ಸರ್, ಈಗ ತಮಿಳ್ನಾಡಲ್ಲಿ ವಿಜಯ್ ಸರ್ ಆದಂಗೆ ನಮ್ಮ ಉಪ್ಪಿ ಸರ್ ಇಲ್ಲಿ ಕರ್ನಾಟಕದಲ್ಲಿ ಹಾಕಲ್ವಾ? ನೋಡಿ ಬ್ರದರ್, ಅವರು ಪಕ್ಷ ಕಟ್ಕೊಂಡಿದ್ದಾರೆ. ಅವರು ಆ ಪ್ರಜೆಗಳ ಕೀ ಅನ್ನೋದನ್ನ ಬಿಟ್ಟು ರಾಜಕೀಯಕ್ಕೆ ಬಂದರೆ ಖಂಡಿತವಾಗ್ಲೂ ಉದ್ಧಾರ ಆಗ್ಬೋದು. ಈ ರಾಜಕೀಯಕ್ಕೆ ಬನ್ನಿ ಅಂತಂದರೆ ಅವರು ಪ್ರಜಾಕೀಯ ಬಿಟ್ಟು ರಾಜಕೀಯಕ್ಕೆ ಬನ್ನಿ ಅಂತ ಎಲ್ಲರೂ ಹೇಳಿದ್ದಾರೆ. ಅವ್ರು ಅದಕ್ಕೆ ಏನು ಡೈಲಾಗ್ ಹೇಳ್ತಾರೆ ಗೊತ್ತಾ ಜನರ ಮುಂದೆ? ಏನಂತ? ನೋಡಿ, ಯಾವತ್ತಷ್ಟೇ ನಿಜವಾಗ್ಲೂ ಈ ಪ್ರಜಾಕೀಯ ಅನ್ನೋದು, ಪ್ರಜೆ ಅಂದರೆ ಯಾರು? ನೀವು ಅಂದರೆ ಪ್ರಜೆ ಅಂದರೆ ನೀವು. ನೋಡಿ, ಅವರು ನಿಮ್ಮನ್ನು ನೋಡಿ ನಕ್ಕಿದ್ರೆ ಅವ್ರು ನೋಡಿ ನಗುತ್ತೆ. ನೀವು ಕೆಲಸ ಮಾಡಿದ್ರೆ ಅವ್ರು ಓಟ್ ಹಾಕ್ತಾರೆ. ಓಟ್ ಇಲ್ಲ ಅಂದರೆ ಕೆಲಸ ಇಲ್ಲ. ಓಟ್ ಬೇಕು ಅಂದರೆ ನಾಯಕ ಬೇಡ, ನಾಯಕ ಬೇಕು ಅಂದರೆ ಓಟ್ ಬೇಡ. ನೋಡಿ, ಎಲ್ಲವೂ ಅಷ್ಟೇ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ, ಪ್ರಜೆಗಳಿಗಾಗಿ, ಪ್ರಜಾಕೀಯಕ್ಕಾಗಿ ಅಂತ. ನೋಡಿ, ಎಲ್ಲವೂ ಕೂಡ ನಿಮ್ಗೇನಾದ್ರು ಅರ್ಥ ಆಯ್ತಾ? ಅರ್ಥ ಆಗಬೇಕು ಅಂದ್ರೆ 10 ವರ್ಷ ಮುಂದೆ ಹೋಗ್ಬೇಕು. ಓಕೆ, ನೋಡಿ, ಹಂಗೇನಷ್ಟೇ. ಯಾವತ್ತೂ ಅಷ್ಟೇ ಒಬ್ಬ MLA ಆಗಬೇಕು ಅಂದರೆ 500 ಕೋಟಿ, ಒಬ್ಬ CM ಆಗಬೇಕಂದ್ರೆ 2,500 ಕೋಟಿ ಇವೆಲ್ಲ ಕೊಡ್ಬೇಕಂತ ಯಾವುದೇ ಕಾರಣಕ್ಕೂ ಕೊಡಲ್ಲ. ಅವರೇ ಬಂದು ನಮಗ್ ಕೊಡಬೇಕು. ರಾಜಕೀಯದವರು ಪ್ರಜೆಗಳ ಸೇವೆ ಮಾಡಬೇಕು, ಕಾಲು ತೊಳಿಬೇಕು, ಮನೆ ಎಲ್ಲ ಮಾಡ್ಕೊಡ್ಬೇಕು. ಓಕೆನಾ? ಅರ್ಥ ಆದ್ರೆ ಅರ್ಥ ಆಗುತ್ತೆ, ಅರ್ಥ ಆಗ್ಲಿಲ್ಲ ಅರ್ಥ ಎಲ್ಲ ಹೋಗಿ ಅನರ್ಥ ಆಗುತ್ತೆ. ಓಕೆನಾ ಬ್ರದರ್? ಅದಕ್ಕೆ ನಾನು ಹೇಳಿದ್ದು ಬ್ರದರ್, ಈಗ ಏನಾದ್ರೂ ಅರ್ಥ ಆಯ್ತಾ ಬ್ರದರ್? ಯಾಕೋ ಇನ್ನು 2 ವರ್ಷ ಸುಮ್ಮನೆ ಇದ್ರೆ ಅರ್ಥ ಆಗ್ಬೋದು. ಅದಕ್ಕೆ ನಾನು ಹೇಳಿದ್ದು ಬ್ರದರ್, 2 ವರ್ಷ ಸುಮ್ಮನಿರಿ, ಎಲ್ಲ ಒಳ್ಳೇದಾಗುತ್ತೆ. ಬರ್ತೀನಿ ಬ್ರದರ್. ತಲೆ ಕೆಟ್ಟ ಕೆರೆ ಹಿಡ್ದೋಯ್ತು. ಇವಾಗ ನಾವೇನ್ ಮಾಡೋದು? 2 ವರ್ಷ ಸುಮ್ಮನೆ ಇರು, ಎಲ್ಲ ಒಳ್ಳೇದಾಗುತ್ತೆ. ಕಾರ್ಯಕ್ರಮ ಮುಗಿಸೋ. ಕರೆಕ್ಟ್, ಕಾರ್ಯಕ್ರಮ ಮುಗಿಸೋಣ, ಆಮೇಲೆ ಮಾತಾಡುವ. ಇಲ್ಲಿವರೆಗೂ ಆಗಿದ್ದು ಕೇವಲ ತಮಾಷೆಗಾಗಿ, ಯಾರು ಆಟ ತಗೊಳಕೋಬಿಡಿ. ಮತ್ತೆ ಸಿಗ್ತೀವಿ. ಟಾಟಾ, ಬಾಯ್ ಬಾಯ್ ಬಾಯ್. Ready, 1, 2, 3, 4.